ಎಸ್, ಆ ಮ್ಯಾನಿಫೆಸ್ಟೇಷನ್ ಎಷ್ಟು ವರ್ಕ್ ಆಗುತ್ತೆ ಅಂದರೆ ರೀಸೆಂಟಾಗಿ 2 ಅವಾರ್ಡ್ ಬಂದಾಗಲೂ ನನಗೆ ಅದು ಮಾನ್ಯುಮೆಂಟ್ ಏನಿದೆ ಅಲ್ಲ, ಅದು ಇರೋದು ಆಸ್ಕರ್ ಥರನೇ ಇದೆ ಸ್ಟ್ಯಾಚ್ಯೂ. ಸೊ ಐ ಇಷ್ಟನ್ನ ಅಟ್ರಾಕ್ಟ್ ಮಾಡ್ತೀನಿ ಅದನ್ನು. ನಂಗೆ ಬೇಕಂದರೆ ಹೇಳ್ದಲ್ಲ, ಐ ಡೋಂಟ್ ಸ್ಯಾಕ್ರಿಫೈಸ್ ಆನ್ ಥಿಂಗ್ಸ್. ಐಫೋನ್ ಬೇಕಾ, ಐಫೋನ್ನೇ ಬೇಕು, ಫೋನ್ ಇಲ್ಲದೆ ಬದುಕ್ತೀನಿ, ಪರವಾಗಿಲ್ಲ. ಅದು ಸಿಗೋ ತನಕ ಅಡ್ಜಸ್ಟ್ ಮಾಡ್ಕೊಂಡು ಅದೇ ಬೇಕು, ಕಾಯ್ತೀನಿ, ಅದೇ ಬೇಕು, ಹಾಗೆ ನಾನು. ಸೊ ಐ ಮ್ಯಾನಿಫೆಸ್ಟೆಡ್ ಆಸ್ಕರೇ ಬೇಕು, ಪರವಾಗಿಲ್ಲ. ಹೀರೋಯಿನ್ ಆಗೇ ಆಸ್ಕರ್ ತಗೋಬೇಕಂತೇನಿಲ್ಲ, ಸಾಯಕ್ಕೆ ಮುಂಚೆ ಏನೇ ಮಾಡಿದ್ರು ಆಸ್ಕರ್ ತೊಗೊಂಡೇ ಸಾಯ್ಬೇಕು ನಾನು. ಏನು ಮ್ಯಾನಿಫೆಸ್ಟೋ ಮಾಡಿದ್ದೀರಿ? ಯಾವ ಥರದ ಹುಡುಗ ಬೇಕು ನಿಮಗೆ? ಅರ್ಜುನ ವಾಚ. ಯಾವ ತರಹದ ಹುಡುಗ ಬೇಕು ಮದುವೆ ಆಗೋಕೆ, ಪ್ರೀತಿ ಮಾಡೋಕೆ? ಇಲ್ಲ, ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಸರ್ ನನಗೆ. ಬಿಕಾಸ್ ರೈಟ್ ನಾವು ಓನ್ಲಿ ಎಷ್ಟು ಕಾನ್ಸಂಟ್ರೇಷನ್. ಪ್ರಪೋಸಲ್ ಬಂದಿದೆ? ನಂಗೆ ಅದೇ ಒಂದು ಬೇಜಾರ್ ಐ ಲವ್ ಯು ಭೂಮಿಕಾ ಅಂತನೋ, ಪ್ಲಾನ್ ಟು ಮ್ಯಾರಿ ಯು ಭೂಮಿಕಾ ಅಂತ ಅದನ್ನ ಕೇಳಿ ಬೇಜಾರ್ ಮಾಡ್ಬಿಡಿ ಸರ್. ಯಾಕಂದ್ರೆ ಮುಂಚೆ ಬರ್ತಿತ್ತು, ಏನಂತ? ಸ್ಕೂಲ್ ಕಾಲೇಜ್ಗಳೆಲ್ಲ ಹೋಗುವಾಗ ಬರೋದು ಪ್ರಪೋಸಲ್ಸ್. ಏನು ದಪ್ಪಕ್ಕಿದ್ದಾಗ, ಗುಂಡ್ಗುಂಡಕ್ಕಿದ್ದಾಗ? ಇಲ್ಲ, ನಾನು ಆಕ್ಚುಲಿ ಸ್ಕೂಲ್ಸ್ ಹೋಗುವಾಗ ಸಣ್ಣನೇ ಇದ್ದಿದ್ದು. ನಂಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಇಂದ ನಾನು ದಪ್ಪಾಗಕ್ಕೆ ಶುರುವಾಗಿದ್ದು. ಬಟ್ ಇಲ್ಲ, ಉತ್ತರ ಕರ್ನಾಟಕ ಹೋದ್ಮೇಲೆ ಹೇಳಿದ್ನಲ್ಲ, ತುಂಬಾ ಜನ ನಾನು ನಿಂಗರಾಜ್ ಸಿಂಗಡಿ ಪೇರ್ ಅನ್ಕೊಂಡು ಅವರೇ ಡಿಸೈಡ್ ಆಗ್ಬಿಟ್ಟು ಪ್ರಪೋಸಲ್ಸ್ ಬರದೆ ನಿಂತೈತಿ, ಎಲ್ಲ ಅಕ್ಕ 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 ಅಂತ ಮಾತಾಡ್ತಾರೆ. ಎಷ್ಟು ಸಲ ಹೇಳಿದೀನಿ, ಇಲ್ರಪ್ಪ ನಾವು ಪೇರ್ ಅಲ್ಲ, ಆನ್ ಸ್ಕ್ರೀನ್ ಅಷ್ಟೇ ಪೇರು, ನಾನು ಸಿಂಗಲ್ ಅವೈಲೇಬಲ್